ಈಗ ಕೋರ್ಟಿಗೆ ಹೋಗ್ತಾರೆ, ಅವರು ಕಂಪ್ಲೇಂಟ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ, ಅವರು ಕಂಪ್ಲೇಂಟ್ ಕೊಟ್ಟು ನಂತರ ಕೋರ್ಟಿಗೆ ಹೋಗ್ತಾರೆ. ಅವರ ಇದು ಏನಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ. ಏಕೆಂದರೆ ಅವರ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾರು ಅಬ್ಸರ್ವರ್ಸ್ ಬಂದಿದ್ರು ಅವರಿಗೆ ಅಂತೇಳಿ ಅವರ ಅಲಿಗೇಷನ್ ಇದೆ. ಅದಕ್ಕಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು FIR ಕೂಡ ಮಾಡಿದ್ದೀವಿ. ಅದು ತನಿಖೆ ನಡೆಯುತ್ತೆ. ಒಂದು ವೇಳೆ ತನಿಖೆಯಲ್ಲಿ ಅವರೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿರೋದು ಪ್ರೂವ್ ಆದರೆ ಮತ್ತು ಈಗ ಕೋರ್ಟಿಗೆ ಹೋಗ್ತಾರೆ, ಅವರು ಕಂಪ್ಲೇಂಟ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ, ಅವರು ಕಂಪ್ಲೇಂಟ್ ಕೊಟ್ಟು ನಂತರ ಕೋರ್ಟಿಗೆ ಹೋಗ್ತಾರೆ. ಅವರ ಇದು ಏನಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ. ಏಕೆಂದರೆ ಅವರ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾರು ಅಬ್ಸರ್ವರ್ಸ್ ಬಂದಿದ್ರು ಅವರಿಗೆ ಅಂತೇಳಿ ಅವರ ಅಲಿಗೇಷನ್ ಇದೆ. ಅದಕ್ಕಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು FIR ಕೂಡ ಮಾಡಿದ್ದೀವಿ. ಅದು ತನಿಖೆ ನಡೆಯುತ್ತೆ. ಒಂದು ವೇಳೆ ತನಿಖೆಯಲ್ಲಿ ಅವರೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿರೋದು ಪ್ರೂವ್ ಆದರೆ ಮತ್ತೆ ಅದು ಬೇರೆ ರೀತಿಯಲ್ಲಿ ಆಗುತ್ತೆ.